ದನ ತಿನ್ನೋ ಹೊಟ್ಟೆ ಹೆಂಗಿರ್ತೈತೆ ಅಂತ ಟೇಸ್ಟ್ ಮಾಡಿದ್ವಿ ನೋಡ್ರಪ್ಪ ನಾವು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಏನಪ್ಪ ಅಂತ ಜಸ್ಟ್ ವರ್ಕೌಟ್ ಮುಗಿಸಿದ್ವಿ. ವರ್ಕೌಟ್ ಮುಗಿಸಿ ಹೊರಗೆ ಬರೋಷ್ಟ್ರೊಳಗೆ ನಮ್ಮ ಅಣ್ಣಾರ ಉಳ್ವಿಯಿಂದ ವಾಪಸ್ ಬಂದಿದ್ರೆ, ಉಳ್ವಿಯಿಂದ ವಾಪಸ್ ಬಂದೇವು ಅಂತಂದು ಸ್ವಲ್ಪ ಮನ್ಯಾಗ ಪೂಜೆ ಗೀಜೆ ಎಲ್ಲ ಮಾಡಿ ಒಳಗೆ ಕರ್ಕೊಂಡ್ರೆ. ಆಮೇಲೆ ನೋಡ್ರಿಪ್ಪ ಈಕಿ ಹೆಂಗೆ ಹತ್ಕೊಂತ ಬಿಟ್ಟಾಳ. ಇಲ್ಲಿ ಅಂದ್ರೆ ಇಳಿತಿದ್ದಿಲ್ಲ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ಅಂದ್ರೆ ಮಸ್ತ್ ಚಾಗೆ ಕುಡಿದ್ವಿ. ಚಾಗೆ ಕುಡ್ದು ನಾಷ್ಟ ಗಿಷ್ಟ ಮಾಡಿದ್ವಿ. ನಾಷ್ಟ ಗಿಷ್ಟ ಮಾಡಿ ಸ್ವಲ್ಪ ಪ್ಲಾಟ್ ಕಡೆ ಹೋದಿತ್ತು. ಪ್ಲಾಟ್ ಕಡೆ ಹೋಗಿ ನೋಡಿದ್ರೆ ಉಳ್ವಿಯಿಂದ ಜಾತ್ರೆ ಐಟಮ್ಸ್ ಎಲ್ಲ ಬಂದ್ಬಿಟ್ಟಿದ್ವು. ಇದು 1,00,000 ರೂಪಾಯಿದ ಕಿಚನ್ ಸೆಟ್ ನೋಡ್ರಿಪ್ಪ. ಇದು ಪೂರಾ 1,00,000 ರೂಪಾಯಿ ಕೊಟ್ಟಾರ ಇದಕ್ಕೆ ಕಿಚನ್ ಸೆಟ್ಟಿಗೆ. ಆಮೇಲೆ ಹಾಸಿಗೆ ಒಗ್ದಾಕಿದ್ದು ನೋಡಪ್ಪ. ಅಷ್ಟು ನಾವು ಒಗ್ದಾಕಿ ಹಾಸಿಗೆ ಇದೆ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಅಂತಂದು ಚುಮ್ಮರಿ ಗಿಮರಿ ತಿಂದು ಹೊಟ್ಟಿನ ತುಂಬಿದ್ದಿಲ್ಲ. ಮತ್ತು ಬಿಸಿಬೇಳೆ ಬಾತ್ ಮಾಡಿ ತಿಂದು ಇದು ಡೇ 10 ವ್ಲಾಗ್ ಇದೆ. ಅದು ನಿನಗೆ ಅಲ್ಲಿ ವ್ಲಾಗ್ ಮುಗಿತು. ಇವತ್ತು ಕೂತ್ಕೊಳ್ಳೋಣ ನಾನು ಕ್ಯಾಲಿಸ್ಥೆನಿಕ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ. ಅದಕ್ಕೆ ಈಗ ಫುಲ್ ವಾರ್ಮಪ್ ಮಾಡ್ಬೇಕಂತಂದು ಫುಲ್ ಜೋಶ್ನಾಗ ವೇಟ್ ಎತ್ತಿ ಸ್ವಲ್ಪ ಹೆಡ್ ಸ್ಟ್ಯಾಂಡ್ ಕೂಡ ಮಾಡಿ ಸ್ವಲ್ಪ ಫ್ಲೆಕ್ಸ್ ಮಾಡ್ಬೇಕಂತಂದು ಬಂದೆ. ಆಮ್ಯಾಗ ಸ್ವಲ್ಪ ಹಲ್ಗಿಲ್ ತಿಕ್ಕಿದ್ವಿ. ನೆಕ್ಸ್ಟ್ ಚಹಾ ಕುಡಿದ್ವಿ. ಸ್ವಲ್ಪ ಚಹಾ ಕುಡ್ದೆ ಮತ್ತು ಹೊಲ ಕಡೆ ಹೊಂಟಿ ಸ್ವಲ್ಪ, ಯಾಕಂದ್ರೆ ಹೊಟ್ಟೆ ತುಂಬಿತ್ತು. ಹೊಟ್ಟೆ ತುಂಬಕ್ಕಂತಂದು ಸ್ವಲ್ಪ ಪಾಕಿಸ್ತಾನದ ಗೌರವದಕ್ಕೆ ಮಕ್ಸದ್ ಗತೆ ರೆಡಿ ಆಗಿ ಪಟ್ ಹೊಟ್ಟೆ ತುಳಿಯಕತ್ವಿ. ಆಮೇಲೆ ದನ ತಿನ್ನೋ ಹೊಟ್ಟೆ ಹೆಂಗಿರ್ತೈತೆ ಅಂತ ಟೇಸ್ಟ್ ಮಾಡಿದ್ವಿ ನೋಡ್ರಪ್ಪ ನಾವು. ಟೇಸ್ಟ್ ಮಾಡಿ ಏನಪ್ಪ ಅಂತಂದ್ರೆ ಹೊಟ್ಟೆ ಇಳಿಸಿದ್ವಿ. ಹೊಟ್ಟೆಯಿಂದ ಇಳಿಸಿಂದ ಸ್ವಲ್ಪ ನಮ್ದು ಕುದುರೆ ಕಳೆದಿತ್ತು ಅಂತ ಹುಡ್ಕಾಕಂತ ಹೋದ್ವಿ. ಅಲ್ಲಿ ಸ್ವಲ್ಪ ಸೌತೆಕಾಯಿ ಸಿಕ್ಕು ತಿನ್ಕೊಂತ ಹುಡ್ಕಾಕಂತ ನೋಡಿದ್ವಿ. ಆ್ಯಂಡ್ ಇಲ್ಲೇ ನವಿಲ್ಗರಿನ ಸಿಕ್ಕಿದ್ವು. ಸ್ವಲ್ಪ ನವಿಲ್ಗರಿನ ನೋಡ್ಕೊತ ಹೊಂಟಿದ್ವಿ. ಆ್ಯಂಡ್ ಅಲ್ಲಿ ನಮ್ಮ ಕುದುರೆ ಸಿಕ್ಕೋಬಿಟ್ಟು. ಇವು ಜೋಡಿ ಹಕ್ಕಿಗಳಿದ್ದಂಗೆ ಅವಾಗ ಹಂಗೆ ಡೇಟಿಂಗ್ ಹೋಗಿರ್ತಾವೆ. ಆಮೇಲೆ ನಾನು ಸ್ವಲ್ಪ ಕೃಷ್ಣ ಆಗಿದ್ವಿ ನೋಡ್ರಪ್ಪ. ನವಿಲ್ಗರಿ ಸಿಗಿಸ್ಕೊಂಡೆ ಸ್ವಲ್ಪ ಕುದುರೆಗೆ ನೀರು ಕುಡಿಸಿ ವಾಪಸ್ ತೊಗೊಂಡು ಹೊಂಟಿದ್ವಿ. ಆಮೇಲೆ ನಮಗೊಂದು ರಾಟ್ ವೀಲರ್ ಸಿಕ್ತು ರೋಡ್ನಾಗ. ಅದನ್ನು ಬೆಲ್ಟ್ ಹಾಕಿದ್ರೆ ಅದಕ್ಕೆ ಅಂದರೂ ಎತ್ಕೊಂಡು ಬಂದ್ವಿ. ಮನೆ ಕಡೆ ಎತ್ಕೊಂಡ್ಬಂದ್ವಿ. ಹಿಂಗೆ ಐತೆ ನೋಡ್ರಿಪ್ಪ ರಾಟ್ ವೀಲರ್ದು. ಹೆಂಗೈತೆ ನೋಡ್ರಿ. ಅದಕ್ಕೆ ತಂದು ಮನೆಗೆ ಫುಡ್ ಗಿಡ್ ಹಾಕಿದ್ವಿ. ಸ್ವಲ್ಪ ಬಿಸ್ಕಿಟ್ ಹಾಕಿದ್ವಿ. ಆಮ್ಯಾಗ ನಾನು ಸ್ವಲ್ಪ ಫುಡ್ ಹಾಕ್ಕೊಳ್ಳೋಂತಂದು ಮನೆಗೆ ಬಂದು ಸ್ವಲ್ಪ ಫುಡ್ ಹಾಕ್ಕೊಂಡು ಸ್ವಲ್ಪ 3 ದಿವಸ ಜಕ ಮಾಡಲಾರ್ದು ಅಂತಂದು ನರೇಂದ್ರಕ್ಕೆ ಹೋದ್ವಿ ಜಕ ಮಾಡಕ್ಕೆ. ಹಂಗೆ ಟ್ಯಾಕ್ಟ್ರಿಗೆ ಜಕ ಮಾಡ್ಸೋಣ ಅಂತಂದು ಸ್ವಲ್ಪ ಜಕ ಮಾಡಿದ್ವಿ. ಜಕ ಮಾಡಿ ಫುಲ್ ಈ ಜಳಕ ಮಾಡೋಕ್ಕಿಂತ ಮುಂಚೆ ನೋಡ್ರಪ್ಪ, ಜಳಕ ಮಾಡಿಂದ ಮತ್ತು ನಮ್ಮ ಎತ್ತು ಅಲ್ಲೇ ಆರಾಮಿದ್ದಿಲ್ಲ ಅಂತ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿದ್ವಿ. ಅದನ್ನ ಕರ್ಕೊಂಬಂದು ವಾಪಸ್ ಫುಲ್ ಕಟಿಂಗ್ ಮಾಡಿಸಿದ್ವಿ ನೋಡ್ರಿ. ನ್ಯೂ ಲುಕ್ ಹೆಂಗೈತಿ ಅದಕ್ಕೆ ನ್ಯೂ ಲುಕ್ಕಿನ ಖುಷಿಗೆ ಸ್ವಲ್ಪ ಎಗ್ರೆಸ್ ಎಲ್ಲ ತಿಂದ್ವಿ. ಎಗ್ರೆಸ್ ತಿಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ವಿ. ಆ್ಯಂಡ್ ಎಲ್ಲ ಮುಡುಕ್ ಹೋಗಕ್ಕಂತಂದು ಚಕ್ರಿ ಪೇಂಟ್ ಹಾಕ್ತಿದ್ರಿ ಇವತ್ತು. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅನಿಸ್ತೈತಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಶ್ರೀರಾಮ್.